ಪ್ರಸಂಗವನ್ನು ವರ್ಣನೆ ಮಾಡ್ತಾರೆ. ಸಹಜವಾಗಿ ಕ್ಷೀರ ಸಮುದ್ರ ಮಥನ ಕಾಲ, ಅಲ್ಲಿ ಮಂದರ ಪರ್ವತ ಇತ್ತು. ವಾಸುಕಿ ಸರ್ಪವನ್ನ ಬಳಸಿಕೊಂಡು ಅದನ್ನ ಕಡಗೋಲನಾಗಿ ಮಾಡ್ಕೊಂಡಿದ್ರು. ಮಂದರ ಪರ್ವತ ಚೆನ್ನಾಗಿ ಕಡಿಬೇಕು, ಕಡಿಲಿಕ್ಕೆ ಶಕ್ತಿ ಬೇಕು. ಅದಕ್ಕೆ ದೇವತೆಗಳು ದೈತ್ಯರು ಇಬ್ಬರನ್ನ ಬಳಸ್ಕೊಂಡ್ರು. ನಿರಂತರವಾಗಿ ದೇವತೆಗಳು ದೈತ್ಯರು ಸೇರಿ ಕಡಿತಾ ಹೋದ್ರು. ಕಡೆದಷ್ಟು ಕೊನೆಗೆ ಆ ವಾಸುಕಿ ಸರ್ಪಕ್ಕೆ ಬಹಳಷ್ಟು ಸುಸ್ತಾಯ್ತಂತೆ, ಸಾಕಾಯ್ತು. ನನ್ನನ್ನ ಬಳಸ್ಕೊಂಡು ಅಮೃತ ಬರೋದಿಲ್ಲ, ನನ್ನ ಕಥೆ ಏನು ಅಂತ ಗೋಳಾಡ್ತಾ ಇದ್ದಾನೆ ವಾಸುಕಿ. ಅಂತ ಸಂದರ್ಭದಲ್ಲಿ ಗಾಳಿ, ತಂಪಾದ ಗಾಳಿ ಬೀಸ್ತಂತೆ. ಆಗ ಸ್ವಲ್ಪ ಚೇತರಿಸ್ಕೊಂಡಂತೆ, ಅಬ್ಬಾ ಗಾಳಿ ಬಂತು, ಸ್ವಲ್ಪ ಅದನ್ನ ಸುಸ್ತು ಪರಿಹಾರ ಆಯಿತು ಅಂತ ಮತ್ತೆ ಅವರನ್ನು ಹಿಡ್ಕೊಂಡು ದೇವತೆಗಳು ದೈತ್ಯರು ಜಗ್ಗಾಡಿದ್ರಂತೆ. ಜಗ್ಗಾಡಿದ ಮೇಲೆ ನಂತರ ಆ ಕ್ಷೀರ ಸಮುದ್ರದಲ್ಲಿ ಅಮೃತ ಉದ್ಭವ ಆಯಿತು ಅಂತ ವರ್ಣನೆ ಮಾಡ್ತಾರೆ. ಇದೇ ಸಂದರ್ಭ ಇದನ್ನ ವೇದಾಂತಕ್ಕೆ ಹೋಲಿಸ್ತಾರೆ ವಾದಿರಾಜರು. ಹೇಗೆ ಹೋಲಿಸ್ತಾರೆ ಅಂದ್ರೆ ನೋಡಿ, ಇಲ್ಲಿ ಉಪನಿಷತ್ತೇ ಒಂದು ದೊಡ್ಡ ಮಂದರ ಪರ್ವತ. ಈ ಪರ್ವತಕ್ಕೆ ಒಂದು ಹಗ್ಗ ಹಾಕಿದಾರಂತೆ. ಯಾವ ಹಗ್ಗ ಅಂದ್ರೆ ಅದು ಬ್ರಹ್ಮಸೂತ್ರವೆಂಬ ಹಗ್ಗ ಹಾಕಿದ್ದಾರೆ. ಈ ಹಗ್ಗ ಹಾಕಿ ಎಳಿತಾ ಇದ್ದಾರಂತೆ. ಅಂದ್ರೆ ಉಪನಿಷತ್ತಿನಲ್ಲಿ ಏನ್ ಅರ್ಥ ಅಂತ ಬೇಕಾಗಿದೆ, ಸಾರವಾದ ಅರ್ಥ. ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಈ ಬ್ರಹ್ಮಸೂತ್ರವನ್ನ ಹಾಕಿ ವಾಸುಕಿಯಂತೆ ಎಳಿತಾ ಇದ್ದಾರೆ. ಯಾವುದರಿಂದ ಎಳಿತಾ ಇದ್ದಾರೆ ಅಂತಂದ್ರೆ ಪೂರ್ವ ಪಕ್ಷ, ಉತ್ತರ ಪಕ್ಷ, ಪ್ರಶ್ನೆಗಳು, ಉತ್ತರಗಳು. ಅನೇಕ ಪ್ರಶ್ನೆಗಳೇನ್ ಬರ್ತಾ ಇದೆ, ಆ ಪ್ರಶ್ನೆಗಳು ಜೊತೆಗೆ ಉತ್ತರಗಳು. ಈ ಪ್ರಶ್ನೆಗಳ ಸ್ಥಾನದಲ್ಲಿ ದೈತ್ಯರಿದ್ದಾರೆ, ಉತ್ತರದ ಸ್ಥಾನದಲ್ಲಿ ದೇವತೆಗಳಿದ್ದಾರೆ. ಯಾವತ್ತೂ ಆಕ್ಷೇಪ ಮಾಡೋರು ನಾಸ್ತಿಕರ ಹಾಗೆ ಬಾಯಿಗೆ ಬಂದಾಗ ಆಕ್ಷೇಪ ಮಾಡ್ತಾರೆ, ದೈತ್ಯರುಗಳಂತೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಆ ರೀತಿಯಾದ ಆಕ್ಷೇಪಗಳನ್ನ ತಗೊಂಡು ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ದೇವತೆಗಳಂತೆ ಒಳ್ಳೆಯ ಸಾತ್ವಿಕ ಸ್ವಭಾವದ ಉತ್ತರ. ಕೇಳೋರು ಹೇಗೆ ಬೇಕಾದ್ರೂ ಪ್ರಶ್ನೆ ಕೇಳಲಿ, ನಾವು ಮಾತ್ರ ಸರಿಯಾಗಿ ಪ್ರಮಾಣ ಕೊಟ್ಟು ಉತ್ತರವನ್ನ ಕೊಡ್ತೀವಿ ಅಂತ ಈ ರೀತಿಯಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಪೂರ್ಣ ಇವರು ಜಗ್ಗಾಡ್ತಾ ಇದ್ದಾರಂತೆ. ಯಾವುದನ್ನ? ಈ ಉಪನಿಷತ್ತನ್ನು. ಕೊನೆಗೆ ಒಂದು ಅಮೃತ ಉದ್ಭವಿಸಿತು. ಆ ಅಮೃತವನ್ನ ಕೃಷ್ಣ ಕೊಟ್ಟ. ಅಂದೇನರ್ಥ ಅಂದ್ರೆ ಬ್ರಹ್ಮಸೂತ್ರವನ್ನ ಅಧ್ಯಯನ ಮಾಡಿದ್ರೆ ಉಪನಿಷತ್ತಿನಿಂದ ನಮಗೆ ಭಗವಂತನ ಸಾರವಾದ ಜ್ಞಾನ ಉದ್ಭವಿಸಿ ಮೋಕ್ಷ ಸಿಗತ್ತೆ ಅಂತ ಈ ನಿಟ್ಟಿನಲ್ಲಿ ಈ ಮಂದರ ಪರ್ವತದ ಒಂದು ದೃಷ್ಟಾಂತವನ್ನ ಈ ಮೊದಲಿಗೆ ಇಲ್ಲಿ ವಾದಿರಾಜರು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆ ಇಷ್ಟ ಇಲ್ಲ, ಬಹಳಷ್ಟು ಅರ್ಥ ತುಂಬಿದೆ ಇದರಲ್ಲಿ. ನೋಡಿ, ನಾವು ಕೂಡ ಕಡಗೋಲನ್ನ ಇಟ್ಕೊಂಡು ಚೆನ್ನಾಗಿ ಕಡಿಬೇಕಂತೆ. ಹಗ್ಗವನ್ನ ಹಾಕಿ ಕಡಗೋಲಿಗೆ ಚೆನ್ನಾಗಿ ಕಡಿಬೇಕು. ಕಡಿದಾಗ ನಮಗೆ ಅದರಿಂದ ಅಮೃತ ಸಿಗತ್ತೆ ಅಂತ. ಸಾಮಾನ್ಯವಾಗಿ ಇದ್ರ ಬಗ್ಗೆ ನೆನಪೇ ಇರೋದಿಲ್ಲ. ಯಾಕೆಂದ್ರೆ ಈ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಹಗ್ಗ, ಕಡಗೋಲು ಅದೆಲ್ಲ ನಮಗೆ ಚಿತ್ರದಲ್ಲಿ ಮಾತ್ರ ಕಾಣ್ತಾ ಇದೆ. ನಮ್ಮ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಪರಿಜ್ಞಾನವೇ ಹೊರಟೋಗಿದೆ. ನಮಗೆಲ್ಲ ಗೊತ್ತಿದೆ ಚೆನ್ನಾಗಿ. ಈಗೆಲ್ಲ ಮಷೀನ್ಗಳು ಬಂದಿದೆ, ಚೆನ್ನಾಗಿ ಅದರಿಂದ ವೇಗನೆ 2 ನಿಮಿಷದಲ್ಲಿ ಏನ್ ಬೇಕಾದ್ರೂ ಪಡಿಬಹುದು. ಅಂಥ ಮಷೀನ್ಗಳನ್ನ ಬಳಸಿಕೊಂಡು ಪಡ್ಕೊಳ್ತಾ ಇದ್ದಾರೆ. ಕಡಗೋಲು ನೆನಪಿಲ್ಲ, ಈ ಕಡೆ ಹಗ್ಗನೂ ನೆನಪಾಗ್ತಾ ಇಲ್ಲ. ಅದಕ್ಕೆ ಕೃಷ್ಣ ತನ್ನ ರೂಪದಿಂದನೇ ಜ್ಞಾಪಿಸ್ತಾ ಇದ್ದಾನಂತೆ. ಶ್ರೀನಿವಾಸನ ರೂಪ ಧರಿಸ್ತಾನೆ, ಶಂಕರ ಚಕ್ರಗಳನ್ನು ತೋರಿಸ್ತಾನೆ, ನೋಡಿ ನೀವು ಹಾಕೊಡಿ ಅಂತ ಮತ್ತೆ ಎಚ್ಚರಿಸ್ತಾನೆ. ಅದೇ ರೀತಿ ನಮ್ಮ ಬಾಲರೂಪಿ ಕೃಷ್ಣ, ಉಡುಪಿ ಕೃಷ್ಣ ತಾನೇನ್ ಧರಿಸಿದ್ದಾನೆ? ಒಂದು ಕೈಯಲ್ಲಿ ತಾನು ಕಡಗೋಲನ್ನು ಧರಿಸಿದ್ದಾನೆ, ಮತ್ತೊಂದು ಕಡೆ ಹಗ್ಗವನ್ನು ಧರಿಸಿದ್ದಾನೆ. ಯಾಕೆ ಅಂದ್ರೆ ಎರಡನ್ನು ಹಿಡ್ಕೊಡಿ, ಮರಿಬೇಡಿ ಅಂತ ನೆನಪಿಸ್ತಾನೆ. ಯಾಕೆ ಅಂತಂದ್ರೆ ಮಷೀನಲ್ಲಿ ಕಡಿದ್ರು ಅದೇ ಪದಾರ್ಥ ಬರೋದು, ಕಡಗೋಲಲ್ಲಿ ಹಗ್ಗ ಹಾಕಿ ಕಡಿದ್ರು ಅದೇ ಪದಾರ್ಥ ಬರೋದೇ ನಿಜ. ಆದ್ರೆ ಅಲ್ಲಿ ಒಂದು ತಾತ್ವಿಕ ಚಿಂತನೆ ಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಭಗವಂತನ ಧ್ಯಾನ, ಭಗವಂತನ ಗುಣಚಿಂತನೆಯನ್ನು ಮಾಡ್ತಾ ನಾವು ಆ ಕೆಲಸ ಮಾಡ್ಬೇಕು. ಮಷೀನಲ್ಲಿ ಮಾಡಿದಾಗ ಏನ್ ಭಗವಂತ ಚಿಂತನೆ ಬರುತ್ತೆ? ಅಷ್ಟೊತ್ತು ಮುಗ್ದೇ ಹೋಗಿರುತ್ತೆ ಕೆಲಸ, ಬೇಗ ವಸ್ತು ಸಿಕ್ಬಿಟ್ಟಿರುತ್ತೆ ನಮಗೆ. ಆದರೆ ಈ ಕಡಗೋಲನ್ನ ಹಾಕಿ ಅಲ್ಲಿ ನೇರವಾಗ ಹಗ್ಗ ಸರಿಯಾಗಿ ಹಾಕಿ ಭದ್ರ ಮಾಡಿ ಅದು ಎಲ್ಲೂ ಆಚೆ ಈಚೆ ಆದಂತೆ ಸರಿಯಾಗಿ ಕಡಿಬೇಕು ಅಂದ್ರೆ ಅಷ್ಟೊಂದು ನಮ್ಮ ಮನಸ್ಸು ಏಕಾಗ್ರತೆಗೆ ಒಂದು ಸ್ವಲ್ಪ ಹೊತ್ತಿಗೆ ಬರುತ್ತೆ. ಅಷ್ಟೊಲ್ಲಿ ನಾವು ಇಂಥ ಚಿಂತನೆ ಮಾಡಬೇಕು. ಆ ಕಡಗೋಲಿನ ಪ್ರತಿ ದಿವಸ ಹಗ್ಗ ಹಾಕಿ ನಾವೇನಾದ್ರೂ ಅದರಿಂದ ಬೆಣ್ಣೆನ ಇತ್ಯಾದಿಗಳನ್ನ ತೆಗಿಬೇಕು ಅಂತಂದ್ರೆ ಆಗ ಈ ಚಿಂತನೆ ಬರ್ಬೇಕಂತೆ. ಓಹೋ, ಉಪನಿಷತ್ತುಗಳು ಮಂದರ ಪರ್ವತ, ಅದಕ್ಕೆ ಬ್ರಹ್ಮಸೂತ್ರವೆಂಬ ಹಗ್ಗವನ್ನ ಹಾಕಿದ್ದಾರೆ. ಹಾಕಿ ಆ ಕಡೆ ಪ್ರಶ್ನೆಗಳು, ಈ ಕಡೆ ಉತ್ತರಗಳು ಅಂತ ಎಳಿತಾ ಇದ್ದಾರೆ ಇಬ್ರು ದೇವತೆಗಳು ದೈತ್ಯರ ರೀತಿಯಲ್ಲಿ. ಕೊನೆಗೆ ಬಂದ ಅಮೃತ ನಮಗೆ ಇದೇ ಬೆಣ್ಣೆ ಅಂತ ಹೀಗೊಂದು ಅನುಸಂಧಾನ ಮಾಡ್ಲಿಕ್ಕೆ ಯಾಕಾಗೋದಿಲ್ಲ. ಈ ನಿಟ್ಟಿನಲ್ಲಿ ಕಡಗೋಲು ಹಗ್ಗದ ಪಾತ್ರ ಬಹಳ ಇಷ್ಟಿದೆ ಅಂತ ಈ ನಿಟ್ಟಿನಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆಯ ಮಾತನ್ನ ಮೊದಲು ಇಲ್ಲಿ ವಾದಿರಾಜರು ಕೊಡ್ತಾ ಇದ್ದಾರೆ. ಗಂಡಸರ ಕೆಲಸ ಅಲ್ಲ ಕಡಗೋಲು ಹಗ್ಗ ಹಾಕೊಳ್ಳೋದು, ಆದ್ರೆ ಗಂಡಸರಿಗೂ ಕೆಲಸ ಇದೆ ಅಂತ ವೇದಾಂತದ ದೃಷ್ಟಿಯಲ್ಲಿ ತೋರಿಸ್ತಾರೆ. ಒಂದು ಹೆಣ್ಣು ಮಕ್ಕಳಿಗೆ ಒಂದು ಬೋಧನೆ ಆಯಿತು. ಸಾಮಾನ್ಯವಾಗಿ ವಾದಿರಾಜರು ಹೆಣ್ಣು ಮಕ್ಕಳಿಗೋಸ್ಕರ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರಿಗೆ ಸಾಧನೆ ಹೇಗೆ, ಸಾಧನೆ ಮಾರ್ಗವನ್ನು ತೋರಿಸಲಿಕ್ಕೆ ಲಕ್ಷ್ಮೀ ಶೋಭಾನೆ ಇತ್ಯಾದಿ ಅನೇಕಗಳನ್ನು ರಚನೆ ಮಾಡಿದರು. ಆ ದೃಷ್ಟಿಯಲ್ಲೇ ಇಟ್ಕೊಂಡು ಇದನ್ನು ಕೂಡ ಮೊದಲನೇ ಪದ್ಯದ ಅನುಸಂಧಾನವನ್ನ ನಾವು ಮಾಡಬೇಕು. ಸರಿ, ಗಂಡಸರಿಗೆ ಯಾವ ರೀತಿಯಾದ ದೃಷ್ಟಿಕೋನವನ್ನ ಕೊಟ್ಟರು ಇಲ್ಲಿ ಅಂದ್ರೆ
ಗಂಡಸರು ಕೂಡ ಕಡಗೋಲನ್ನು ತಗೊಳ್ಬೇಕು, ಹಗ್ಗನೂ ಹಾಕಬೇಕು, ಕಡಿಬೇಕು. ಯಾವುದನ್ನ ಅಂದ್ರೆ ತಮ್ಮ ಬುದ್ಧಿ, ಆ ಮನಸ್ಸೇನಿದೆ ಅದೇ ಒಂದು ಕಡಗೋಲು. ಅದಕ್ಕೆ ಒಂದು ಹಗ್ಗ ಹಾಕಬೇಕು. ಯಾವುದು? ನಮ್ಮ ಇಂದ್ರಿಯಗಳೆಂಬ ಹಗ್ಗ ಹಾಕಬೇಕು. ಹಗ್ಗ ಹಾಕಿ ಚೆನ್ನಾಗಿ ಆ ಮನಸ್ಸನ್ನ ಕಡದಾಡ್ಬೇಕಂತೆ. ಯಾಕೆ ಅಂತಂದ್ರೆ ಅಲ್ಲಿ ಭಗವಂತನ ಚಿಂತನೆ ಉದ್ಭವಿಸ್ಬೇಕು. ನಮಗೆ ಭಗವಂತನ ಚಿಂತನೆ ಉದ್ಭವಿಸಬೇಕು ಅಂದ್ರೆ ನಮ್ಮ ಇಂದ್ರಿಯಗಳೆಂಬ ಹಗ್ಗವನ್ನ ನಮ್ಮ ಮನಸ್ಸೆಂಬ ಕಡಗೋಲಿಗೆ ಹಾಕಿ ನಿರಂತರ ಚಲನೆ ಆಚೆ ಈಚೆ ಮಾಡ್ತಾ ಇರಬೇಕು. ಮಾಡಿದಾಗ ಒಂದು ದಿವಸ ಆ ಪರಮಾತ್ಮನ ಚಿಂತನೆ ನಮಗೆ ಹೊರಗೆ ಬರುತ್ತೆ ಅಂತ.